ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಕೆಲವು ವಾರಗಳಿಂದ ನಮ್ಮ ದೇಶದ ರಾಜಧಾನಿ ನವದೆಹಲಿ ಅಕ್ಷರಶಃ ಒಂದು ಬೃಹತ್ ರಣರಂಗವಾಗಿ ಮಾರ್ಪಟ್ಟಿತ್ತು. ಒಂದೆಡೆ ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧ ದೇಶಾದ್ಯಂತ ಭುಗಿಲೆದ್ದಂತಹ ವಿದ್ಯಾರ್ಥಿಗಳ ಆಕ್ರೋಶ, ಮತ್ತೊಂದು ಕಡೆ ಸಿಜೆಪಿ ಅಂದ್ರೆ ಕಾಂಗ್ರೆಸ್ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಂಡಾಯ, ಇನ್ನೊಂದೆಡೆ ಲಡಾಖ್ನ ಹಕ್ಕುಗಳಿಗಾಗಿ ಸೋನಂ ವಾಂಗ್ಚುಕ್ ಅವರ ಸುದೀರ್ಘ ಉಪವಾಸ ಸತ್ಯಾಗ್ರಹ. ಇದೆಲ್ಲದರ ಲಾಭ ಪಡೆದುಕೊಳ್ಳಲು ಸಂಸತ್ತಿನ ಒಳಗೆ ವಿರೋಧ ಪಕ್ಷಗಳ ನಾಯಕರು ಹೆಣೆದಿದ್ದ ಆ ಭಾರಿ ದೊಡ್ಡ ಚಕ್ರವ್ಯೂಹ. ಇವೆಲ್ಲವನ್ನು ನೋಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಾರಿ ಕಂಪ್ಲೀಟ್ ಆಗಿ ಇಕ್ಕಟ್ಟಿಗೆ ಸಿಲುಕಿದೆ ಎನ್ನುವಂತಹ ಮಾತುಗಳು ದಿಟ್ಟವಾಗಿ ಕೇಳಿ ಬರ್ತಾ ಇತ್ತು. ಆದ್ರೆ ರಾಜಕೀಯದ ಚದುರಂಗದಾಟದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿಯನ್ನ ಅಷ್ಟು ಸುಲಭವಾಗಿ ಕಟ್ಟಿಹಾಕಲು ಸಾಧ್ಯವಿಲ್ಲ ಎನ್ನುವುದು ಇದೀಗ ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ಈ ಎಲ್ಲಾ ಬಿಕ್ಕಟ್ಟುಗಳ ನಡುವೆಯೇ ಇದೀಗ ಕೇಂದ್ರ ಸರ್ಕಾರಕ್ಕೆ ಮೊದಲ ಭಾರಿ ದೊಡ್ಡ ವಿಜಯ ಸಿಕ್ಕಿದೆ. 26 ದಿನಗಳಿಂದ ಅನ್ನ ನೀರು ಬಿಟ್ಟು ಕಠಿಣ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರು ದಿಢೀರನೆ ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ. ಕೇವಲ ಅಷ್ಟೇ ಅಲ್ಲ, ನೀಟ್ ಪರೀಕ್ಷೆ ಪೇಪರ್ ಲೀಕ್ ಮಾಡಿದ ಭ್ರಷ್ಟರನ್ನ ಶಾಶ್ವತವಾಗಿ ಜೈಲಿಗೆ ಅಟ್ಟಲು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಬೃಹತ್ ಆಂಟಿ ಪೇಪರ್ ಲೀಕ್ ಕಾನೂನನ್ನ ಜಾರಿಗೆ ತರುವಂತಹ ಭಾರಿ ದೊಡ್ಡ ಮಸ್ತ್ ಸ್ಟ್ರೋಕ್ ಅನ್ನ ಪ್ರಯೋಗ ಮಾಡಿದ್ದಾರೆ. ಅಷ್ಟಕ್ಕೂ 26 ದಿನಗಳ ಕಠಿಣ ಉಪವಾಸವನ್ನ ಸೋನಂ ವಾಂಗ್ಚುಕ್ ಅವರು ಏಕಾಏಕಿ ಕೈಬಿಡಲು ಅಡಗಿರುವಂತಹ ಅಸಲಿ ಕಾರಣವಾದ್ರೂ ಏನು? ಕೇಂದ್ರ ಸರ್ಕಾರ ಅವರಿಗೆ ಬರೆದುಕೊಟ್ಟಿರುವಂತಹ ರಹಸ್ಯ ಲಿಖಿತ ಭರವಸೆಯಲ್ಲಿ ಅಡಗಿರುವಂತಹ ಆ ಪ್ರಮುಖ ಅಂಶಗಳೇನೇನು? ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತರ್ತಾ ಇರುವಂತಹ ಹೊಸ ಕಠಿಣ ಕಾನೂನಿನಿಂದ ಎಜುಕೇಶನ್ ಮಾಫಿಯಾಗೆ ಎದುರಾಗಲಿರುವಂತಹ ಭಾರಿ ದೊಡ್ಡ ಕಂಟಕವೆಂಥದ್ದು? ಸರ್ಕಾರದ ಈ ಮಾಸ್ಟರ್ ಸ್ಟ್ರೋಕ್ ಗಳಿಂದಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಶುರುವಾಗಿರುವಂತಹ ಹೊಸ ಪೀಕಲಾಟ ಏನು? ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಸಿಜೆಪಿ ಪ್ರತಿಭಟನಾಕಾರರ ಮುಂದಿರುವಂತಹ ರಣತಂತ್ರಗಳು ಹೇಗಿರಲಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಈ ಮೊದಲ ಬೃಹತ್ ಜಯ, ಸೋನಂ ವಾಂಗ್ಚುಕ್ ಅವರ ನಿರ್ಧಾರ, ರಾಹುಲ್ ಗಾಂಧಿ ಅವರ ಬಿಕ್ಕಟ್ಟು ಮತ್ತು ಸಂಸತ್ತಿನ ಮುಂದಿನ ಹೈ ಡ್ರಾಮಾದ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಬಿಚ್ಚಿಡೋಣ. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ನಿಮ್ಮ ಬೆಂಬಲ ಯಾರಿಗೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕ ಅಥವಾ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿರುವಂತಹ ವಿಜಯದ ಮಹತ್ವ ನಿಮಗೆ ಅರ್ಥ ಆಗ್ಬೇಕಾದ್ರೆ ನೀವು ಮೊದಲು ದೆಹಲಿಯಲ್ಲಿ ನಿರ್ಮಾಣವಾಗಿದ್ದ ಆ ಕಠಿಣ ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಳೆದ ಒಂದು ತಿಂಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಒಂದು ಭಾರಿ ದೊಡ್ಡ ಬಲೆಯನ್ನ ಹೆಣೆದಿದ್ವು. ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು 24 ಲಕ್ಷ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಲಾಗಿತ್ತು. ಸಿಜೆಪಿ ಸಂಘಟನೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿತ್ತು. ಇದೇ ಸಮಯದಲ್ಲಿ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಲಡಾಖ್ಗೆ ವಿಶೇಷ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು. ಇವೆಲ್ಲವೂ ಸೇರಿ ಜಾಗತಿಕ ಮಟ್ಟದಲ್ಲಿ ಭಾರತ ಸರ್ಕಾರದ ಇಮೇಜ್ ಅನ್ನ ಕುಗ್ಗಿಸುವ ಭಾರಿ ದೊಡ್ಡ ಪ್ರಯತ್ನಗಳು ನಡೆದಿದ್ವು. ಈ ಎಲ್ಲಾ ಹೋರಾಟಗಳನ್ನ ಒಟ್ಟಿಗೆ ಎದುರಿಸುವುದು ಗೃಹ ಸಚಿವಾಲಯಕ್ಕೆ ಅಕ್ಷರಶಃ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ಆದ್ರೆ ಈ ಎಲ್ಲಾ ಬಿಕ್ಕಟ್ಟುಗಳನ್ನ ಒಂದೊಂದಾಗಿ ಭೇದಿಸಲು ಶುರು ಮಾಡಿದಂತಹ ಕೇಂದ್ರ ಸರ್ಕಾರ ಮೊದಲಿಗೆ ಕೈ ಹಾಕಿದೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವಂತಹ ಮಾಸ್ಟರ್ ಪ್ಲಾನ್ಗೆ. 26 ದಿನಗಳಿಂದ ಕೇವಲ ಉಪ್ಪು ಮತ್ತು ನೀರು ಕುಡಿದು ಬದುಕ್ತಾ ಇದ್ದಂತಹ ವಾಂಗ್ಚುಕ್ ಅವರ ಆರೋಗ್ಯ ದಿನ ದಿನೇ ಕ್ಷೀಣಿಸ್ತಾ ಇತ್ತು. ಅವರ ಹೋರಾಟಕ್ಕೆ ಇಡೀ ದೇಶದ ಯುವಕರ ಬೆಂಬಲ ವ್ಯಕ್ತವಾಗಿತ್ತು. ಪರಿಸ್ಥಿತಿ ಕೈಮೀರುವಂತಹ ಮುನ್ನವೇ ಎಚ್ಚೆತ್ತುಕೊಂಡಂತಹ ಗೃಹ ಸಚಿವಾಲಯ ವಾಂಗ್ಚುಕ್ ಅವರ ಪ್ರತಿನಿಧಿಗಳ ಜೊತೆ ಅತ್ಯಂತ ರಹಸ್ಯವಾಗಿ ಬ್ಯಾಕ್ ಡೋರ್ ಮಾತುಕತೆಯನ್ನು ಆರಂಭಿಸಿತು. ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಉನ್ನತ ಮಟ್ಟದ ಮಾತುಕತೆಗಳು ಅಂತಿಮವಾಗಿ ಯಶಸ್ವಿಯಾಯಿತು. ಸರ್ಕಾರ ನೀಡಿದ ಒಂದು ಭರವಸೆಯ ಮೇರೆಗೆ ಸೋನಂ ವಾಂಗ್ಚುಕ್ ಅವರು ಜ್ಯೂಸ್ ಕುಡಿಯುವ ಮೂಲಕ ತಮ್ಮ ಸುದೀರ್ಘ 26 ದಿನಗಳ ಐತಿಹಾಸಿಕ ಉಪವಾಸ ಸತ್ಯಾಗ್ರಹವನ್ನ ಅಧಿಕೃತವಾಗಿ ಅಂತ್ಯಗೊಳಿಸಿದ್ರು. ಇದು ಮೋದಿ ಸರ್ಕಾರಕ್ಕೆ ಸಿಕ್ಕ ಅತಿ ದೊಡ್ಡ ಮೊದಲ ವಿಜಯವಾಗಿದೆ. ಅಷ್ಟಕ್ಕೂ ಬಗ್ಗದ ಜಗ್ಗದ ಸೋನಂ ಅವರು ಏಕಾಏಕಿ ಉಪವಾಸ ನಿಲ್ಲಿಸಲು ಕೇಂದ್ರ ಸರ್ಕಾರ ಬರೆದುಕೊಟ್ಟಿರುವಂತಹ ಆ ಲಿಖಿತ ಭರವಸೆ ಕಾರಣ ಎನ್ನುವುದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ. ಸರ್ಕಾರ ನೀಡಿರುವಂತಹ ಭರವಸೆ ಪತ್ರದಲ್ಲಿ ಲಡಾಖ್ನ ಪರಿಸರ ರಕ್ಷಣೆ ಮತ್ತು ಅಲ್ಲಿನ ಜನರ ಉದ್ಯೋಗ ಭದ್ರತೆಗೆ ಸಂಬಂಧಿಸಿದಂತೆ ಸ್ಪಷ್ಟವಾದ ಭರವಸೆಗಳನ್ನು ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಲಡಾಖ್ ಅನ್ನ ಸಂವಿಧಾನದ 6ನೇ ಪರಿಚ್ಛೇದದ ಅಡಿಯಲ್ಲಿ ತರುವ ಬಗ್ಗೆ ಉನ್ನತ ಮಟ್ಟದ ಸಮಿತಿಯ ಮೂಲಕ ಚರ್ಚೆ ನಡೆಸಿ ದೀರ್ಘವೇ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತಹ ಕಟ್ಟುನಿಟ್ಟಿನ ಭರವಸೆಯನ್ನ ಗೃಹ ಸಚಿವಾಲಯ ಲಿಖಿತ ರೂಪದಲ್ಲಿ ನೀಡಿದೆ. ಭವಿಷ್ಯದಲ್ಲಿ ಲಡಾಖ್ನ ಭೂಮಿಯನ್ನ ಯಾವುದೇ ಬೃಹತ್ ಕಾರ್ಪೊರೇಟ್ ಕಂಪನಿಗಳಿಗೆ ಸುಲಭವಾಗಿ ಬಿಟ್ಟುಕೊಡದಂತೆ ಕಾನೂನು ತಿದ್ದುಪಡಿ ತರುವ ಸುಳಿಯನ್ನ ಕೂಡ ಈ ಪತ್ರದಲ್ಲಿ ನೀಡಲಾಗಿದೆ ಎನ್ನುವ ಮಾತುಗಳು ದೆಹಲಿಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಲಡಾಖ್ ಬಿಕ್ಕಟ್ಟನ್ನ ಶಮನ ಮಾಡಿದ ಕೇಂದ್ರ ಸರ್ಕಾರ, ಮತ್ತೊಂದಡಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂತಹ ನೀಟ್ ಪರೀಕ್ಷಾ ಹಗರಣವನ್ನ ಮಟ್ಟ ಹಾಕಲು ತನ್ನ ಅಂತಿಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲು ಸಜ್ಜಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಂತಹ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಅತ್ಯಂತ ಕಠಿಣವಾದ ಆಂಟಿ ಪೇಪರ್ ಲೀಕ್ ಕಾನೂನನ್ನ ಜಾರಿಗೆ ತರುವ ಭಾರಿ ದೊಡ್ಡ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ.
ಈ ಹೊಸ ಕಾನೂನಿನ ಪ್ರಕಾರ ಯಾವುದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದರೆ ಅಥವಾ ಅಕ್ರಮವಾಗಿ ಅದರಲ್ಲಿ ಭಾಗವಹಿಸಿದರೆ ಅಂತಹ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗದಂತೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ಬರೋಬ್ಬರಿ 10 ವರ್ಷಗಳ ಕಠಿಣ ಜೈಲುವಾಸ ಮತ್ತು ಕೋಟ್ಯಾಂತರ ರೂಪಾಯಿಗಳ ದಂಡನೆಯನ್ನ ವಿಧಿಸುವ ಕರಾಳ ನಿಯಮವನ್ನ ಈ ಕಾನೂನಿನಲ್ಲಿ ಸೇರಿಸಲಾಗಿದೆ. ಎಜುಕೇಶನ್ ಮಾಫಿಯಾವನ್ನ ಬುಡಸಹಿತ ಕಿತ್ತು ಹಾಕುವ ಸರ್ಕಾರದ ಈ ನಡೆ ವಿದ್ಯಾರ್ಥಿಗಳಲ್ಲಿ ಭಾರಿ ದೊಡ್ಡ ಭರವಸೆಯನ್ನು ಮೂಡಿಸಿದೆ. ಸರ್ಕಾರದ ಈ 2 ಬೃಹತ್ ಮಾಸ್ಟರ್ ಸ್ಟ್ರೋಕ್ ಗಳನ್ನ ನೋಡಿದ ತಕ್ಷಣ ಅತಿ ಹೆಚ್ಚು ಆತಂಕಕ್ಕೆ ಒಳಗಾಗಿರುವುದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾಳ್ಯ. ಯಾಕಂದ್ರೆ ಮುಂಬರುವ ಅಧಿವೇಶನದಲ್ಲಿ ಕೇವಲ ನೀಟ್ ಹಗರಣ ಮತ್ತು ಲಡಾಖ್ ಹೋರಾಟವನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಮಟ್ಟದಲ್ಲಿ ಮುಗಿಬೀಳಲು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ. ಆದ್ರೆ ಈಗ ಸರ್ಕಾರವೇ ಖುದ್ದಾಗಿ ವಾಂಗ್ಚುಕ್ ಅವರ ಉಪವಾಸವನ್ನ ಅಂತ್ಯಗೊಳಿಸಿದೆ ಮತ್ತು ನೀಟ್ ಅಕ್ರಮಕೋರರ ವಿರುದ್ಧ ಹೊಸ ಕಠಿಣ ಕಾನೂನನ್ನ ಜಾರಿಗೆ ತರ್ತಾ ಇದೆ. ಸರ್ಕಾರದ ಈ ತ್ವರಿತಗತಿಯ ಆಕ್ಷನ್ ಗಳಿಂದಾಗಿ ವಿರೋಧ ಪಕ್ಷಗಳ ಕೈಲಿದ್ದಂತಹ ಪ್ರಬಲವಾದ ಅಸ್ತ್ರಗಳೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಮಣ್ಣುಪಾಲಾಗಿದೆ. ಈಗ ಸಂಸತ್ತಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಎನ್ನುವ ಹೊಸ ಪಿಕ್ಕಲಾಟ ಇದೀಗ ರಾಹುಲ್ ಗಾಂಧಿ ಅವರಿಗೆ ಶುರುವಾಗಿದೆ. ರಾಜಕಾರಣದಲ್ಲಿ ಎದುರಾಳಿಯ ತಪ್ಪುಗಳನ್ನ ಹುಡುಕಿ ಅದರ ಮೇಲೆ ಸವಾರಿ ಮಾಡುವುದು ಅತ್ಯಂತ ಸುಲಭ. ಆದ್ರೆ ಆ ತಪ್ಪುಗಳನ್ನ ಎದುರಾಳಿಯೇ ತಿದ್ದುಕೊಂಡಾಗ ವಿರೋಧ ಪಕ್ಷಗಳು ಅಕ್ಷರಶಃ ನಿರ್ವೀರ್ಯವಾಗುತ್ತೆ. ರಾಹುಲ್ ಗಾಂಧಿ ಅವರು ದೇಶದ ಮೂಲೆ ಮೂಲೆಯಲ್ಲಿ ಯುವಕರನ್ನ ಭೇಟಿಯಾಗಿ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಕರೆ ನೀಡಿದ್ರು. ಆದ್ರೆ ಹೊಸ ಕಾನೂನು ಜಾರಿಗೆ ಬರ್ತಾ ಇದ್ದಂತೆಯೇ ಯುವಕರ ಕೋಪ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಲು ಶುರುವಾಯಿತು. ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಎನ್ನುವ ಭಾವನೆ ವಿದ್ಯಾರ್ಥಿಗಳಲ್ಲಿ ಮೂಡ್ತಾ ಇದೆ. ಇದು ಭವಿಷ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಭಾರಿ ದೊಡ್ಡ ಪೆಟ್ಟನ್ನು ನೀಡಲಿದೆ ಎನ್ನುವುದು ರಾಜಕೀಯ ಪಂಡಿತರ ಸ್ಪಷ್ಟ ಲೆಕ್ಕಾಚಾರವಾಗಿದೆ. ಸರ್ಕಾರ ವಾಂಗ್ಚುಕ್ ಅವರ ಹೋರಾಟವನ್ನ ಅಂತ್ಯಗೊಳಿಸಿರಬಹುದು, ಹೊಸ ಕಾನೂನು ತಂದಿರಬಹುದು. ಆದ್ರೆ ಸಿಜೆಪಿ ಅಂದ್ರೆ ಕಾಂಗ್ರೆಸ್ ಜನತಾ ಪಾರ್ಟಿ ವಿದ್ಯಾರ್ಥಿಗಳ ಹೋರಾಟ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೊಸ ಕಾನೂನು ಜಾರಿಗೆ ತರುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದೇ ಇರಬಹುದು. ಆದ್ರೆ ಈಗಾಗಲೇ ಅನ್ಯಾಯವಾಗಿರುವಂತಹ 24 ಲಕ್ಷ ವಿದ್ಯಾರ್ಥಿಗಳ ಗತಿ ಏನು ಎನ್ನುವುದು ಈ ಪ್ರತಿಭಟನಾಕಾರರ ಪ್ರಮುಖ ಪ್ರಶ್ನೆಯಾಗಿದೆ. ಈ ಬಾರಿಯ ನೀಟ್ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಹೊಸದಾಗಿ ಮರುಪರೀಕ್ಷೆ ನಡೆಸಲೇಬೇಕು ಎನ್ನುವಂತಹ ತಮ್ಮ ಬೇಡಿಕೆಯಿಂದ ಅವರು ಕಿಂಚಿತ್ತೂ ಹಿಂದೆ ಸರಿತಾ ಇಲ್ಲ. ರಾಷ್ಟ್ರವ್ಯಾಪಿ ಹರಡಿಕೊಂಡಿರುವಂತಹ ತಮ್ಮ ಈ ಬಂಡಾಯವನ್ನ ಅವರು ಮುಂದುವರಿಸಲು ನಿರ್ಧರಿಸಿದ್ದಾರೆ. ಸರ್ಕಾರದ ಈ ಹೊಸ ಕಾನೂನು ಕೇವಲ ಕೊಂಡರಿಸುವ ತಂತ್ರವೋ ಅಥವಾ ನಿಜವಾದ ಬದಲಾವಣೆ ಎನ್ನುವುದನ್ನ ಕಾದು ನೋಡಲು ವಿದ್ಯಾರ್ಥಿಗಳು ಸಿದ್ಧರಾಗಿದ್ದಾರೆ. ನೀಟ್ ಅಕ್ರಮದ ಕೇಂದ್ರ ಬಿಂದುವಾಗಿದ್ದಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ಟಿಎಯನ್ನ ಕಂಪ್ಲೀಟ್ ಆಗಿ ಪ್ರಾಕ್ಷಾಳನೆ ಮಾಡಲು ಕೇಂದ್ರ ಸರ್ಕಾರ ಇದೀಗ ಭಾರಿ ದೊಡ್ಡ ಸರ್ಜರಿಗೆ ಕೈ ಹಾಕಿದೆ. ಹೊಸ ಕಾನೂನಿನ ಜೊತೆಗೆ ಪರೀಕ್ಷಾ ವ್ಯವಸ್ಥೆಯನ್ನ ಪಾರದರ್ಶಕಗೊಳಿಸಲು ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಡೆಯುವಂತಹ ಯಾವುದೇ ರಾಷ್ಟ್ರೀಯ ಪರೀಕ್ಷೆಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸುವುದು ಮತ್ತು ಪರೀಕ್ಷಾ ಕೇಂದ್ರಗಳ ಮೇಲೆ ಇಸ್ರೋ ಮಟ್ಟದ ಕಂಗಾವಲು ಇರಿಸುವಂತಹ ಭಾರಿ ದೊಡ್ಡ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಈ ಮೂಲಕ ಭವಿಷ್ಯದಲ್ಲಿ ಯಾವುದೇ ಬ್ರೋಕರ್ಗಳು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡದಂತೆ ಉಕ್ಕಿನ ಕೋಟೆಯನ್ನ ನಿರ್ಮಾಣ ಮಾಡುವುದು ಸರ್ಕಾರದ ಅಂತಿಮ ಗುರಿಯಾಗಿದೆ. ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನ ಭಾರತದ ರಾಜಕೀಯ ಇತಿಹಾಸದಲ್ಲಿಯೇ ಅತ್ಯಂತ ಕುತೂಹಲಕಾರಿ ಕಲಾಪವಾಗುವುದು 100% ಗ್ಯಾರಂಟಿ. ಸರ್ಕಾರ ತನ್ನ ಹೊಸ ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ಸಂಸತ್ತಿನಲ್ಲಿ ಮಂಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈ ಬಿಲ್ ಅನ್ನ ವಿರೋಧ ಪಕ್ಷಗಳು ಬೆಂಬಲಿಸುತ್ತವೆಯೋ ಅಥವಾ ಇದರಲ್ಲಿರುವಂತಹ ಕೆಲವು ಅಂಶಗಳನ್ನ ವಿರೋಧಿಸಿ ಮತ್ತೆ ಕಲಾಪವನ್ನ ಮುಂದೂಡುವ ತಂತ್ರಗಾರಿಕೆ ಮಾಡುತ್ತವೆಯೋ ಎನ್ನುವುದರ ಮೇಲೆ ಇಡೀ ದೇಶದ ಕಣ್ಣು ನೆಟ್ಟಿದೆ. ಒಂದ್ ವೇಳೆ ಕಾಂಗ್ರೆಸ್ ಈ ಬಿಲ್ ಅನ್ನ ವಿರೋಧಿಸಿದರೆ ಅವರು ಭ್ರಷ್ಟರ ಪರವಾಗಿದ್ದಾರೆ ಎನ್ನುವ ಬಾಣವನ್ನ ಸರ್ಕಾರ ಅವರ ಕಡೆಗೆ ತಿರುಗಿಸುತ್ತೆ. ಬೆಂಬಲಿಸಿದರೆ ಸರ್ಕಾರದ ಸಾಧನೆಗೆ ಜೈಕಾರ ಹಾಕಿದಂತಾಗುತ್ತೆ. ಈ ಅಡಕತ್ತರಿಯಲ್ಲಿ ಸಿಲುಕಿರುವಂತಹ ರಾಹುಲ್ ಗಾಂಧಿ ಅವರ ಮುಂದಿನ ನಡೆ ಏನು ಎನ್ನುವುದು ಅತ್ಯಂತ ರೋಚಕವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಈ ಇಡೀ ಭೌಗೋಳಿಕ ಮತ್ತು ರಾಜಕೀಯ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮ್ಗೆ ಅರ್ಥ ಆಗುವಂತಹ ಒಂದು ಕಟು ಸತ್ಯ ಏನಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಜಾಗೃತ ನಾಗರಿಕರು ಮತ್ತು ಬಲಿಷ್ಠ ಪ್ರತಿಭಟನೆಗಳು ಮಾತ್ರ ಸರ್ಕಾರವನ್ನ ಸರಿದಾರಿಗೆ ತರಬಲ್ಲದು ಎನ್ನುವುದು. ಸೋನಂ ವಾಂಗ್ಚುಕ್ ಅವರ ಅಚಲವಾದ ಹೋರಾಟ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಬೀದಿ ಬದಿಯ ಬಂಡಾಯವೇ ಎಂದು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಹೊಸ ಕಾನೂನನ್ನ ತರುವಂತೆ ಮಾಡಿದೆ. ಸರ್ಕಾರಕ್ಕೆ ಇದು ಮೊದಲ ವಿಜಯವಾಗಿರಬಹುದು, ಆದ್ರೆ ಇದು ಪ್ರಜಾಪ್ರಭುತ್ವದ ಅಸಲಿ ಗೆಲುವು. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ ಯಾವುದೇ ಸರ್ಕಾರ ರಾಜಕೀಯ ಮಾಡಬಾರದು. ಭವಿಷ್ಯದಲ್ಲಿ ನೀಟ್ ನಂತಹ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕವಾಗಿ ನಡೆಯಲಿ ಮತ್ತು ವಾಂಗ್ಚುಕ್ ಅವರ ಲಡಾಖ್ ಕನಸುಗಳು ನನಸಾಗಲಿ ಎನ್ನುವುದೇ ಇಡೀ ದೇಶದ ಜನತೆಯ ಅತಿ ದೊಡ್ಡ ಪ್ರಾರ್ಥನೆಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಸಿಕ್ಕಿರುವ ಈ ಮೊದಲ ಭಾರಿ ದೊಡ್ಡ ಜಯ ಸೋನಂ ವಾಂಗ್ಚುಕ್ ಅವರ ನಿರ್ಧಾರ ಮತ್ತು ರಾಹುಲ್ ಗಾಂಧಿ ಅವರ ಪೀಕಲಾಟದ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.